ಪರಿಚಯ ಮಾಡ್ತಾ ಗುರುಗಳು ಹೇಳಿದ್ರು ನನಗೆ B.Ed ಅನ್ನ ಸಿಂದಗಿ ಪದ್ಮರಾಜ್ ಕಾಲೇಜಿನಲ್ಲಿ ಮುಗಿಸಿದ್ದಾರೆ ಅಂತ. ಶಿಕ್ಷಕರಾಗುವವರಿಗೆ D.Ed B.Ed ಇವೆರಡು ಅದಾವಲ್ಲ, ಒಂದು ಚೌಕಟ್ಟನ್ನು ತಂದು ಕೊಟ್ಟು ಬಿಡ್ತಾವ. ನೀವು ಹಿಂಗೇ ಪಾಠ ಮಾಡಬೇಕು, ಪಾಠ ಮಾಡಿದ್ರೆ ಇಷ್ಟು ಎಫೆಕ್ಟಿವ್ ಇರ್ತದೆ. ನನ್ನ ಜೀವನವನ್ನ ಬದಲಾಯಿಸಿದ ಒಂದೇ ಒಂದು ಸೆಕ್ಷನ್ ಅಂದ್ರೆ ಯಾವುದು ಅಂದ್ರೆ ಅದು B.Ed. ಯಾಕಂದ್ರೆ ಅಲ್ಲಿ ಕಲಿಸಿದ ಸಂಸ್ಕಾರ ಹಂಗಿತ್ತು. ಆ B.Ed ಮುಗಿಯುವಾಗ ಒಂದು CTC ಕ್ಯಾಂಪ್ ಅಂತ ಮಾಡ್ತೀವಿ, ಪೌರತ್ವ ತರಬೇತಿ ಶಿಬಿರ. ಅಲ್ಲಿ ಒಂದು 100 ಜನ ಹೋಗಿದ್ದೆವು. 100 ಜನದಾಗ 25 ಜನದು ಗ್ರೂಪ್ ಮಾಡಿದ್ರು. ಒಂದು ಗ್ರೂಪಿನ ಲೀಡರ್ ಮಾಡಿದ್ರು. ನನ್ನ ಎದಕ್ ಮಾಡಿದ್ರು ಅವ್ರಿಗೆ ಗೊತ್ತು. ಯಾಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ತೋರ್ವಲ್ಲಿ ಮಾಡಬೇಕು. ನಾವು ಇನ್ನೂ ಡಿಗ್ರಿ ಮುಗಿಸ್ಕೊಂಡು ಜಾಸ್ಟ್ ಹೋಗಿದ್ದೆವು. ನೀವು ಹೆಂಗೆ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡಂಗೆ ಇತ್ತಲ್ಲ ನಿಮ್ಮ ಬುದ್ಧಿ ಮತ್ತೆ ಅಷ್ಟೇ ಇತ್ತು ನಮ್ಮದು. ನಾನು 5 ಲೀಡರ್ ಮಾಡಿದ್ರು. ಲೀಡರ್ ಅಂತ ಹೇಳಿ ನನ್ನ ಭಾಳ ಜನ ಹುಡುಗರು ನಮ್ಮ ಜೊತೆ ಇದ್ದವ್ರು, ನಮ್ಮ ಟೀಮ್ನವರು ತಮಗೆ ಬೇಕಾದ ಕೆಲಸ ಎಲ್ಲ ಮಾಡಿಸ್ಕೊಂಡಿದ್ರು. ನೀವು ಲೀಡರ್ ಮಾಡ್ಬೇಕು. ನೀ ಒಬ್ಬ ಅಂಡ್ರವರ ಬನ್ನಿನ ಸರಿ ತೊಳಸ್ಕೊಂಡ್ಬಿಟ್ಟಿದ್ದ. ನನಗೆ ಆಮೇಲೆ ಗೊತ್ತಾಯ್ತು ಲೀಡರ್ ಅಂದ್ರೆ ಮಾಡವಲ್ಲ, ಹೇಳಿ ಮಾಡ್ಸವ ಅಂತ. ಕೈಪಲ್ಯ ತೊಂಬತ್ತು ಹೇಳಿದ್ರು. ಹೋಗ್ಬಿಟ್ಟೆ ಕೈಪಲ್ಯ ತರಾಕ. ಈಚೆ ಕಡೆ ಬರೋದ್ರಾಗ ನಮ್ಮ 4 ಟೀಮಿಗೆ ಒಬ್ಬೊಬ್ರು ಮೆಂಟರ್ಗಳು ಅಂದ್ರೆ ಟೀಚರ್ ಇರ್ತಾರ. ನಾವು ಒಬ್ಬೊಬ್ರು ಲೀಡರ್ 4 ಟೀಮ್ನಾಗ ಕಾಂಪಿಟೇಷನ್ ಮಾಡ್ಯಾರ, ನಾಟಕ ಮಾಡಿಸ್ಬಿಟ್ರಪ್ಪ. ನಿಮ್ಮ ಕಡೆನೂ ಅದ್ಭುತ ನಾಟಕ ಮಾಡ್ತೀರಿ. ಇತ್ತೀಚಿನ ನಾಟಕ ಅಂತೂ ತೀರಾ ಅನಾಹುತ ಆಗಿವೆ ಅವು. ಮೊನ್ನೆ ಒಂದು ನಾಟಕ ಟೈಟಲ್ ಕೇಳಿದೆ, ಕೇಳಿಗಾಬ್ರಿ ಐತೆ ನನಗೆ. ಕಳಚಿ ಬಿದ್ದ ತಾಳಿ. ಕಳಚಿ ಬಿದ್ದ ತಾಳಿ ಕ್ಯಾಚ್ ಹಿಡಿದವನೇ ಗಂಡ. ನಾಟಕ ಟೈಟಲ್ ಆಯ್ತು. ಟೈಟಲ್ ಕೇಳಿದ್ರೆ ನಮ್ಗೆ ಹುಚ್ಚಿಡಿತದೆ. ನಾಟಕ ನೋಡ್ರಿ ಯಾರು ನಮ್ಗೆ ಹುಚ್ಚಿಡ್ಲಿಕ್ಕಿಲ್ಲ. ನಮ್ಮ ರಬಕವಿ ಜಮಖಂಡೆಗಂತೂ ಕಾಯಂ ಒಂದು ಥಿಯೇಟರ್ ಇದ್ದೇ ಇರುತ್ತೆ ನಾಟಕದ್ದು. ನಿಮ್ಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತಂದ್ರೆ ಅದು ನಾಟಕಗಳ ಜಾತ್ರೆ ಅಂತಾನೆ ಫೇಮಸ್ ಯಾವಾಗಲೂ. ಪಾಪ ನಾಟಕ ಮಾಡಿಸಿದ್ರು. ನಾನು ಕೈಪಲ್ಲೆ ಹೊಂದ್ಕೊಂಡು ಬಂದೆ. ಬಂದ ಕೂಡಲೇ ಮೇಡಮ್ ಅಲ್ಲಿ ಮುಂದೆ ಕೂತಿದ್ರು. ಭಾಗೇಶ್ ನಾಟಕ ಮಾಡಿಸಿ ನಾಟಕ ಅಂದ್ರು. ಯಾವ್ದ್ರಿ ಮೇಡಮ್ ಅಂದೆ. ದ್ರೌಪದಿಯ ವಸ್ತ್ರಾಪರಣ. ಭಾರಿ ಆಯ್ತಲ್ರಿ, ನಾನೇ ದುಶ್ಯಾಸನ ಪಾತ್ರ ಮಾಡ್ತೀನಿ ಎಂದೇನ. ಕೇಳಿದ್ರೆ ಕೇಳಬೇಕು, ಇಂಪಾರ್ಟೆಂಟ್ ಪಾತ್ರನೇ ಕೇಳಬೇಕು. ಇಲ್ಲಿಕ ನಾಟಕನೇ ಮಾಡಬಾರ್ದು. ದ್ರೌಪದಿ ವಸ್ತ್ರಾಪರಣದಾಗ ವಸ್ತ್ರಾಪರಣ ಮಾಡೋರು ಯಾರು? ದುಶ್ಯಾಸನ ಇಲ್ಲ. ಅದನ್ನೇ ಕೊಡ್ರಿ ಎಂದೇನ. ಯಪ್ಪ ನಿಂದು ದುಶ್ಯಾಸನ ಆಗೋ ಮುಖರೇ ಮುಖ ಕನ್ನಡ ನೋಡ್ಕೊಂಡಿ ಏನಂದ್ರು. ಯಾಕ್ರಿ ಮೇಡಮ್ ಈ ಫಿಗರ್ ಹಂಗಿಲ್ಲ ಅನ್ನಂದೇನ. ಅವ್ರಂದ್ರು ಅದಕ್ಕೆ ಅಜಾನುಬಾಹು ದೇಹ ಇರಬೇಕು, ಸೀರೆಯನ್ನು ಜಗ್ಬೇಕಲ್ಲಿ, ಮಣಿ ಹಾಕುದಲ್ಲ ಅಂದ್ರು. ಆಯ್ತ್ರಿ ಮೇಡಮ್, ಬೇಡ ಬಿಡ್ರಿ. ದುರ್ಯೋಧನ ಹಾಕಿನ್ರಿ. ನಿನಗೆ ದುಶ್ಯಾಸನೇ ಕೊಟ್ಟಿಲ್ಲ ಅಂದ್ರೆ ದುರ್ಯೋಧನ ಹೆಂಗ್ ಕೊಡ್ತೀನಿ? ಅವನಕ್ಕಿಂತ ದಾಡ್ಸಿ ಮನುಷ್ಯ ಅವ. ಹಂಗಾರಿ ಕೌರವರಾಗ ಯಾರು ಇಲ್ಲ ಅಂದ್ರೆ ಇಲ್ಲ. ಪಾಂಡವರಾಗ ಧರ್ಮರಾಯ ಹಾಕಿನ್ರಿ ಏನೇನ. ಧರ್ಮದ ಗುಣ ಒಂದರಿ ಅದ ಒಂದಿನ ಬೆಲೆಕ. ಎಷ್ಟು ಅಸಹ್ಯ ಮಾಡ್ತೀರಿ ಮೇಡಮ್ ಅವರ ಎಂದೇನ. ಹೋಗಿ ಬಿಡ್ರಿ. ಭೀಮ್ ಹಾಕಿನಿ. ನಿನಗ ಯಾರು ದುಶ್ಯಾಸನ ಮತ್ತು ದುರ್ಯೋಧನ ಕೊಟ್ಟಿಲ್ಲ ಅಂದ್ರೆ ಭೀಮನ್ ಯಾಕೆ ಕೊಡ್ಲಿ? ದುರ್ಯೋಧನ ಹೊಡೆದವ ಯಾರು ಅಂದ್ರೆ ಭೀಮ. ಅವನಕ್ಕಿಂತ ಬಲವಾನ್ ಇರ್ಬೇಕು. ಹಂಗಾರ ಒಂದು ಕೆಲಸ ಮಾಡಿ ಮೇಡಮ್, ಅರ್ಜುನ್ ಕೊಟ್ಟು ಬಿಡ್ರಿ, ಮಾಡಿಬಿಡ್ತೀನಿ ಎಂದನ. ಅರ್ಜುನ ಆಗ್ಬೇಕಾದ್ರೆ ತೀಕ್ಷ್ಣವಾದ ದೃಷ್ಟಿ ಇರ್ಬೇಕು. ನಿನ್ನ ಬಲ್ಲಿ ಎಲ್ಲದ ಅಂದ್ರು. ಇತ್ತ ಅಸಹ್ಯ. ಹೋಲಿ ಬಿಡ್ರಿ ಮೇಡಮ್. ನಕುಲ ಸಹದೇವ ಅದು ಟ್ವಿನ್ಸ್ ಆಗ್ಬೇಕು. ಈಗಾಗಲೇ ರವಿ ರಾಜು ಅಂತ ಬ್ರದರ್ ಅವ್ರಿಬ್ರಿಗೆ ಕೊಟ್ಟಿನಿ ಅಂತಂದ್ರು. ಅಂದ್ರೆ ಈ ನಾಟಕದಾಗ ನನ್ನ ಪಾತ್ರ ಇಲ್ಲ ರೀ. ಬ್ಯಾಡ್ರಿ ಮೇಡಮ್, ನಿಮ್ ಕಾಲು ಮುಗಿತೀನಿ, ಒಂದು ಪಾತ್ರ ಕೊಡ್ರಿ. ಹಿಂದೆ ನಿಂತು ಚಾಮರ ಬೀಸ್ತೀನಿ ಏನ. ಕೋಡಿ ಅದಕ್ಕೆ ಹೆಣ್ಮಕ್ಳು ಇರ್ತಾರೆ. ಎಷ್ಟು ಅಸಹ್ಯನಾಗಿ ಮಾತಾಡ್ತೀನಿ ಅಂದ್ರು. ಆಯ್ತು, ನನಗೆ ಇದು ನಾಟಕದಾಗ ಪಾತ್ರ ಇಲ್ಲಲ್ರಿ, ನಾ ಬರಲೆ ಅಂತ ಹೊಂಟೆ. ಹೋಗಿದ್ರಾಗ ಮೇಡಮ್ ಅವ್ರು ಹೇಳಿದ್ರು, ಭಾಗೇಶ ನಾಟಕದಾಗ ಪಾತ್ರ ಇದೆ, ನಿಂದ ಇಂಪಾರ್ಟೆಂಟ. ಏನ್ರಿ ಮೇಡಮ್ ಅಂದೆ. ದ್ರೌಪದಿ ನೀನೇ ಆಗ್ಬೇಕು ಅಂದ್ರು. ಇದು ಕೇಳಿ ಚಪ್ಪಾಳೆ ಹೊಡಿತೀರಿ ನೀವು. ದ್ರೌಪದಿ ನೀನೇ ಆಗ್ಬೇಕು ಅಂದಾಗ ನಾ ಮೇಡಮ್ ಒಂದೇ ಮಾತು ಹೇಳಿದೆ. ಈಗ ಮೀಸಿ ಬರ್ಲಕತ್ತವ್ರಿ 21 ವಯಸ್ಸ. ಮೀಸಿ ತೆಗೆದು ಸೀರೆ ಉಟ್ಕೊಂಡು ದ್ರೌಪದಿನ ಸತ್ರು ಆಗಲ್ಲ ಅಂದೆ. ಅಂದು ಇನ್ನೇನು ಹಳ್ಳಿದ್ದೆ. ಮೇಡಮ್ ಅಂದ್ರು ಒಂದೇ ಒಂದು ಮಾತು, ಭಾಗೇಶ ನಿನಗೆ ಹೋಲಕ್ ಬೇಡ ಅನ್ನಂಗಿಲ್ಲ. ಹೋಲಕ್ ಬೇಡ ಅನ್ನಂಗಿಲ್ಲ. B.Ed ಒಳಗೆ 5 ಸಬ್ಜೆಕ್ಟ್ ಇರ್ತಾವ. 5 ಸಬ್ಜೆಕ್ಟ್ 20 ಇಂಟರ್ನಲ್ ಮಾರ್ಕ್ಸ ನಾನೇ ಹಾಕಬೇಕು ಅಂದ್ರು ಅವರು.
ಯಾವಾಗ ನಾನೇ ಹಾಕಬೇಕು ಅಂದ್ರಲ್ಲ, ನಾ ಏನೂ ಮಾತಾಡಲಿಲ್ಲ. ಅಲ್ಲಿ ನೆಟ್ಟು ಎಷ್ಟು ಸೀರೆ ಉಡ್ಬೇಕ್ರಿ ಅಂತ ಕೇಳಿದೆ. ಯಾಕಂದ್ರೆ ಫಸ್ಟ್ ಸೆಮ್ ನಾನೇ ಫಸ್ಟ್ ಬಂದೀನಿ, ಸೆಕೆಂಡ್ ಸೆಮ್ ನಾನೇ ಫಸ್ಟ್ ಬಂದ್ರೆ ಕಾಲೇಜ್ಗೆ ಫಸ್ಟ್ ಹಾಕಲ್ಲ, ಇಂಟರ್ನಲ್ ಮಾರ್ಕ್ಸ್ ಯಾಕೆ ಕಳ್ಕೊಬೇಕು, ಒಂದ್ಸಲಿ ಸೀರೆ ಉಡಮ್ಮ ಅಂದಿನ ಅಂದ. ಆಯ್ತು ಮೇಡಮ್, ಎಷ್ಟು ಸೀರೆ ಉಡ್ಬೇಕ್ರಿ? 12 ಸೀರೆ ಇರ್ತಾವ. ಎಷ್ಟಿರ್ತಾವ? 12 ಸೀರೆ ಇರ್ತಾವ. ಡೈಲಾಗ್ ಬರ್ಕೊ ಅಂದ್ರು. ಎಷ್ಟದವ್ರಿ ಡೈಲಾಗ್ ಬರ್ಕೊ ಅಂತಂದ್ರು. ಬರ್ಕೊಂಡೆ. 1ನೇ ಡೈಲಾಗ್, ಕೃಷ್ಣ ಎಲ್ಲಿರುವೆ ಬೇಗ ಬಾ. 2ನೇದೇನ್ರಿ, ಕೃಷ್ಣ ಎಲ್ಲಿರುವೆ ಬೇಗ ಬಾ. ಬರ್ತಾನಿಲ್ಲ ಕೃಷ್ಣ ಅಂದಿನ. ಯಾಕೆ 2 ಸಲ ಎಳ್ಸಕತ್ತೀರಿ? ಬರ್ತಾನೆ, ಬರ್ತಾನೆ. 2ನೇ ಡೈಲಾಗ್ ಕೃಷ್ಣ ಬರ್ತಾನ, ಬಂದು ಕುಳಿನೇ ಸೀರೆ ಬಿಟ್ಟಿರ್ತಾನ. ಲಾಸ್ಟ್ ಡೈಲಾಗ್, ಕೃಷ್ಣ ನನ್ನ ಭಕ್ತಿಗಾಗಿ ಸೀರೆಯನ್ನು ಕಣಿಸಿದೆ ದೇವ. ಇಷ್ಟನ್ನು ನಾಟಕ ಕ್ಲೋಸ್. ಆಯ್ತ್ರಿ ಮೇಡಮ್ ಅರ, ಆಯ್ತು ನಾಳೆ ಮುಂಜಾನೆ ಪ್ರಾಕ್ಟೀಸ್ ಮಾಡಕೈತಿ, ಬಾ ಹೋಗಂತ ಕಳಿಸೋರು. ಬೆಳ್ಸಕರಿ ಇದ್ದಿರ್ಲಿಲ್ಲಪ್ಪ ನನಗೆ. ಹೆಣಪಾತ್ರ ಮಾಡಬೇಕು, ಹ್ಯಾಂಗ ಮಾಡಬೇಕು, 3 ಡೈಲಾಗ, 10 ಚಿಂತೆ. ಮುಂಜಾನೆ ಹೋಗಿ ನೋಡ್ತೀನಿ, ಮೇಡಮ್ ಅವ್ರು ಒಬ್ಬರೇ ಕೂತಾರ ಹಾಲ್ನಾಗ. ಮೇಡಮ್ ಎಲ್ಲರೂ ಉಳಿದವ್ರು ಪ್ರಾಕ್ಟೀಸ್ ಬಂದಿರಿ ಅಂದೆ. ಅವ್ರು ಯಾರೋ ಬಂದಿಲ್ಲ, ನಾ ಏನು ಮಾಡಲಿ ಅಂದ್ಲು. ಮತ್ತು ನಾನು ಹಣೆವರ, ನೀ ಮಾಡು ಪ್ರಾಕ್ಟೀಸ್. ಏನು ಮಾಡ್ಬೇಕ್ರಿ ಹೇಳಿ ಡೈಲಾಗ್ ನೋಡಮ್ಮ ಅಂದ್ಲು. ನಾ ಅಗದಿ ಶಟನ್ ನಿಂತು ಕೃಷ್ಣ ಎಲ್ಲಿರುವೆ ಬೇಗ ಬಾ ಅಂದೆ. ಹಬ್ಬನೇ ಹೊಡೆದ್ರು ಅಂತ. ಬಿ ಎಡ್ದಾಗ ಹೊಡೆಸ್ಕೊಂಡಿವಿ. ಮತ್ತು ಇಲ್ಲ ಅಂತಲ್ಲ, ಭಾಳ ಹಿಂದಲ್ಲ, 2011 ಹೊಡೆದ್ರು. ಮೇಡಮ್ ಯಾಕ್ರಿ ಮೇಡಮ್ ಅಂದೆ. ನಿಂದು ಹೆಣಪಾತ್ರ, ನಿಂದ್ರುದು ನಯ ನಾಜುಕ, ಮಾತಾಡೋದು ಸೂಕ್ಷ್ಮ ಅಂದ್ರು. ಹೆಂಗೆ ನಿಂದಿರ್ಬೇಕ್ರಿ ಅಂದೇನ. ತೋರಿಸಿದ್ರು ಮೇಡಮ್ ಅವರು, ಹೆಂಗೆ ನಿಂದಿರ್ಬೇಕು ಅಂದ್ರೆ ಹಿಂಗೆ ನಿಂದಿರ್ಬೇಕು. ಮೇಡಮ್ ಅವ್ರು 2 ನಿಮಿಷ ಹೇಳ್ಯಾರಪ್ಪಿ, ಬರೀ 2 ವರ್ಷ ನೆನಪಾರ್ಲಿಲ್ಲ ನಾ. ಹಿಂಗೆ ನಿಂದಿರೋದು. ಬ್ಯಾಗ್ ಹಾಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ರು, ಬಸ್ ಸ್ಟ್ಯಾಂಡ್ದಾಗ ಹಿಂಗೆ ನಿಂದಿರೋದು. ಊರಿಗೆ ಹೋಗಿ ಮನ್ಯಾಗ ನೀರು ತೊಗೊಂಬಂದ್ರು, ಬೋರ್ವೆಲ್ಗೆ ಹೋದ್ರು, ಬೋರ್ವೆಲ್ದಾಗ ಹಿಂಗೆ ನಿಂದಿರೋದು. ಯಾರೇ ದೋಸ್ತರು ಬಂದು ಮಾತಾಡ್ತಾರಂದ್ರೆ ಆಗ ನಿನ್ನ ಏನಚ್ಚಿ ನಡೆಯ ಕಡೆ ಅಂದ್ರು. ನಾವು ಭಾವಗಳೇ ಬೇಗ ಚೇಂಜ್ ಆಗಿಬಿಟ್ಟು ನನವಲ್ಲ. ಕಲಿಸಿದ್ದು 2 ನಿಮಿಷ ಆಯ್ತು. ಮರುದಿನ ಮುಂಜಾನೆ ಪ್ರಾಕ್ಟೀಸ್ಗೆ ಬಂದ್ರು. ಮತ್ತೆ ಹೋಗ್ತೀನಿ, ಮತ್ತೆ ಯಾರು ಇಲ್ಲ, ನಾ ಒಬ್ಬನೇ. ಮತ್ತೆ ಹೇಳಂದ್ರೆ ಡೈಲಾಗ್ ಮತ್ತೆ ಹೇಳಿದೆ. ನನಗೆ ಮಿತ್ತು. ಮೇಡಮ್ ಅವ್ರ ನಾಟಕ ಯಾವಾಗಾದ್ರಿ ಅಂದೆ. ನಾಳೆಗೆ ಸಂಜೆಗೆ ಅದ. ಮತ್ತೆ ಎಷ್ಟು ಅವಸರ ಪ್ರಾಕ್ಟೀಸ್ ಮಾಡಿಸಕತ್ತೀರಿ? ದುಶ್ಯಾಸನ ಯಾರು ಮಾಡ್ಯಾರ್ರಿ ಅಂದೆನ. ಯಾವ್ದಾರ ಪಾತ್ರ ಯಾರು ಮಾಡಲ್ಲ, ದುಶ್ಯಾಸನ ಯಾರು ಬೇಕಲ್ಲ, ಇಂಪಾರ್ಟೆಂಟ್. ಸಿರಿ ಚೆಕ್ ಅವ್ರು ಯಾರು? ದುಶ್ಯಾಸನ ಯಾರು ಮಾಡ್ಯಾರಿ ಅಂತ. ಅದನ್ನ ಪಾಟೀಲ್ ರವಿ ಮಾಡ್ಯಾನ. ನಾನು ಸತ್ರುನಾದ್ರು ನಾನು ದ್ರೌಪದಿ ಆಗಲ್ಲ. ಯಾಕ? ನನಗ ಅವಾಗ ಪ್ರೈಮರಿ ಸ್ಕೂಲಿಂದ ಜಗಳದ. ಅವ ಒಂದು 10 ಸಲ ಹೊಡೆದಿರ್ಬೇಕನ. ಅವ ಹೊಡೆಸ್ಕೊಂಡಾಗ ಒಂದೇ ಡೈಲಾಗ್ ಹೇಳ್ಯಾನ, ಟೈಮ್ ಬರ್ಲಿ ಮಗನ ನೋಡ್ಕೋತೀನಿ ನಿನ್ನ. ಟೈಮ್ ಬರ್ಲಿ ಮಗನ ನೋಡ್ಕೋತೀನಿ ಅಂದಾನ. ನೀವು ನನ್ನ ಮೇಲೆ ಸೀರೆ ಉಡಿಸಿ ಶಾರಗಮ್ಮನ ಕೈ ಕೊಟ್ಟಾಕ ನನ್ನ ಯಾಕೆ ಇಟ್ಟಾನ್ರಿ ಅಂದೇನ. ಬ್ಯಾಡ್ರಿ ಮೇಡಮ್ ಅವ್ರ, ಅವ್ನು ಕರೆಸ್ತೀನಿ ತಡಿ ಅಂತ ಹೇಳಿ ಕರೆಸಿದ್ರು. ರವಿಗೆ ಬಂದ ನಿಂತ ಅಲ್ಲಿ. ನಾ ಹೇಳ್ದೆ ಅವ್ನು, ನೋಡ್ಲಿ ರವಿ, ನಾಟಕದಂಗೆ ಮಾಡ್ಬೇಕು ಮಗನ, ನಮ್ದು ನಿಂದ್ರು ಹೊರಗೆ ಅದು, ಆಮೇಲೆ ನೋಡ್ಕೊಳಮ್ಮ ಅಂದೇನ. ನೋಡಂತು ನಾಟಕ ಸ್ಟೇಜ್ ಮೇಲೆ ಹೆಂಗೆ ಆಗ್ತಾರ ಅಂದವ. ಇವ ಬಿಡಂಗಿಲ್ಲ ಅಂತ ಗೊತ್ತಾಯ್ತು. ನಾಳೆ ಸಾಯಂಕಾಲ ನಾಟಕ. ಮುಂಜಾನೆ ಎದ್ದು ಊರ್ ಗೌಡ್ರಿಗೆ ಹೇಳಕ್ ಹೋಗ್ಬೇಕು. ಊರ್ ಗೌಡ್ರಿಗೆ ಹೋಗಿ ಹೇಳ್ದೆವು, ನಾಳೆ ಸಾಯಂಕಾಲ ನಾಟಕ ಅದ್ರಿ, ನೀವೇ ಉದ್ಘಾಟನೆ ಮಾಡ್ಬೇಕು, ಬರ್ರಿ ಅಂತ. ಅವ ಗೌಡ ಕಟಿಂಗ್ ಮಾಡಿಸ್ಕೊಳಕತ್ತಿದ್ದ ಮನೆ ಮುಂದೆ ಕೂತು. ಯಾರನ್ನ ಕರೆಸಿರಿ ಅಂದ. ಬಂದಾರ ಬರ್ರಿ, ಬದಾಮಿಯಿಂದ ಭಾಳ ಮಂದಿ ಬಂದಾರ ಅಂದೆ ನಾನು. ಈ ಹಳ್ಳಿ ಒಳಗೆ ಯಾರನ್ನ ಕರೆಸಿರಿ ಅನ್ನೋದು ಭಾಳ. ಬಂದಾರ ಬರ್ರಿ ಅಂದೆ. ಅಂದು ಹೋದೆ. ಸಾಯಂಕಾಲ ನಾಟಕ ಇತ್ತು. ಮಂದಿ ಕಂಡಾಪಟ್ಟಿ ಮಂದಿ ಬಂದಾರ. ಸುದ್ದಿ ಆಗ್ಬಿಟ್ಟದ. 1000 ಮಂದಿ ಮ್ಯಾಗ ಕೂತಿರ್ಬೇಕು. ನನ್ನ ಟೀಮ್ನ್ಯಾಗ ಒಂದು 5 ಮಂದಿ ಹುಡುಗಿಯರು, 5 ಮಂದಿಯಾಗ 3 ಮಂದಿ ಬ್ಯೂಟಿ ಪಾರ್ಲರ್ ಕೋರ್ಸ್ ಮುಗಿಸಿದ್ರು. ಅವ್ರು ನಾನು ಕರ್ಕೊಂಡು ಹೋಗಿ ಸೀರೆ ಉಡಿಸೋದು, ಮೇಕಪ್ ಮಾಡೋದು. ಒಬ್ಬಾಕಿ ಕಾಜಲ್ ಹಚ್ತಾಳ, ಒಬ್ಬಾಕಿ ಲಿಪ್ಟಿಕ್ ಹಚ್ತಾಳ, ಒಬ್ಬಾಕಿ ಮ್ಯಾಗ ಚಬ್ರ ಹಾಕ್ತಾಳ, ಬೇತಲ ಮಣಿ ಹಾಕ್ತಾಳ. ನನಗೆ ಗಾಬರಿ ಆಗ್ಬಿಟ್ಟು ಏನ್ ಮಾಡ್ಲಕತ್ತಾರ ಇವ್ರು ಅಂತೇಳಿ. ರೈಟಾ? ಎಲ್ಲ ಒಟ್ಟು ರೆಡಿ ಮಾಡಿಬಿಟ್ರು. ರೆಡಿ ಮಾಡಿ ಸೀರೆ ಉಡಿಸ್ಬೇಕಂತಾರ, ಲಂಗ ಮರ್ತ್ ಬಂದ. ಹೆಂಗ್ ಉಡ್ಸವ್ರ ಸೀರೆ? ಅದು ಒಂದು ಸೀರೆ ಯಾರು ಉಡಿಸ್ಬೋದಪ್ಪ. ಒಂದಕ್ಕೊಂದು ಜಾಯಿಂಟ್ 12 ಸೀರೆ ಇದಾವ. ಒಬ್ಬಕ್ಕೆ ಯಾರೋ ಗೊತ್ತಿಲ್ಲ, ಸುತ್ತಳಿ ಬತ್ತೆ ಬಿಗಿದು ಉಡಿಸಿ ಬಿಡ್ರಿ ಅಂದ್ಬಿಟ್ಲು. ಸತ್ಯಪ್ಪ ಅಂದೇನ.
ಮೇಕಪ್ ಮಾಡಿ ಸುತ್ತುಳಿ ಕಟ್ಟಿ ಸೀರೆ ಉಡಿಸಿ ಬಿಟ್ರು. ನನಗೆ ದೊಡ್ಡ ಚಿಂತೆ ಹತ್ತು ಒಳಗಲ್ಲಂಗಿಲ್ಲ. ಈಗ ದ್ರೌಪದಿಯ ವಸ್ತ್ರಾಪರಣ ನಾಟಕ ಅಂದ್ರು ಬಂದು ಸ್ಟೇಜ್ ಮೇಲೆ ನಿಂತು ಬಿಟ್ಟೆ. ಆ ಕಡೆ ಕೌರವರು ಈ ಕಡೆ ಪಾಂಡವರು ನಡು 12 ಸೀರೆ ಉಟ್ಕೊಂಡು ನಾನು ಇರ್ತೀನಿ. ಅವಾಗ ಬರೋ ಹೊತ್ತೆ ನಮ್ಮ ಪಿ ಟೀಚರ್ ಇದ್ರು ರವಿ ಗೋಲಾ ಅಂತ ಹೇಳಿ. ಅವ್ರು ಬಡ ಬಡ ಹೋಗುವಾಗ ಗಪ್ಪನೆ ಹಾಯ್ದ ಕೂಡಲೇ ಅವ್ರು ಏನ್ ಅನ್ಬೇಕು, ಸಾರಿ ಅಂತ ಅನ್ಬೋದು. ನಾ ಸಾರಿ ಅಲ್ಲ, ನಾ ಬೇರೆ ಅಂದೇನ ಅಂದ್ ಹೋಗಿ ಸ್ಟೇಜ್ ಮೇಲೆ ನಿಂತೀನಿ. ನಿಂತು ಕೂಡಲೇ ಅನೌನ್ಸ್ ಸ್ಟಾರ್ಟ್ ಆಯ್ತು. ಮುಂದೆ ನೋಡ್ಬೇಕತ್ ನಂದ ಆಸೆ. ಮುಖ ಮ್ಯಾಗ ಎತ್ತ ಬಿಡತ್. ಮೇಡಮ್ ಅಂತಾರ ಮುಂದೆ ತಿರುಗಾಡಕತ್ತಾರ. ನಾ ಹಿಂಗೆ ಎತ್ತೀನಿ, ಹಿಂಗ ಕೈ ಮಾಡ್ತಾರ. ನನಗೆ ಮುಂದೆ ಎಷ್ಟು ಮಂದಿ ಬಂದಾರ ಅಂತ ನೋಡ್ಬೇಕತ್ತ ಆಸೆ. ಅಪ್ಪಿ ಮುಂದೆ ಹಿಂಗ್ ಬಂದಾರ, ಮಂದಿ ಕೂತಾರ. ಹಿಂಗ ಮುಖ ಎತ್ತಿ ಹಿಂಗ್ ನೋಡಿದ್ರೆ ಗೌಡ ಮುಂದೆ ಕೂತಾನ. ಅವ ನಾನ್ ನೋಡಿ ಅಂದ. ಅವ ಯಾಕಮ್ಮ ಯಾರಿಗೊತ್ತು. ನಾಟಕ ಪ್ರಾರಂಭ ಆಯಿತು. ಒಂದು ಸೀರೆ ಎಳೆದ ಕೃಷ್ಣ ಎಳಿಕಿತ ಮೊದಲು ಇವ್ರ ಚರ್ಚೆ ಹೇಳಿಬಿಡ್ತೀನಿ. ಅಣ್ಣ ದ್ರೌಪದಿಯ ವಸ್ತ್ರಾಪರಣ ಮಾಡಿಬಿಡಲಿ ಅಂತ ದುಶ್ಯಾಸನ. ನಾಟಕ ಪ್ರಾಕ್ಟೀಸ್ ಮಾಡಕ್ಕೆ ಬಂದಿಲ್ಲ, ಎಲ್ಲಿ ಡೈಲಾಗ್ ಬರ್ಬೇಕು. ನೀ ಜಗ್ತೆ, ನಾ ಜಗ್ಲಲ್ಲಿ ಅಂತ ಅವ. ಹತ್ತನೇ ಬಂದೆ ನಾನು. ವಸ್ತ್ರಾಪರಣ ಹೋಗಿ ಜಗ್ಗು ಪ್ರೋಗ್ರಾಮ್ ಬಂದ್ಬಿಡು. ಇವ್ರು ಏನೇ ಕರಲ್ಲಕ್ರಿ, ಇವ್ರು ನಮ್ಮ ಪಾಂಡವರ ಪಕ್ಷ ಸುಮ್ಮ ಕುಂದಿರ್ಬೇಕಿಲ್ಲ. ನಕುಲ ಸಹದೇವ ಧರ್ಮರಾಯ ಇಬ್ರು ಮಾತಾಡ್ತಾರ. ದೌಡ್ ಚಾಕ್ರಿ ಹಿಂಗ್ ಪಿಟ್ ಮಾಡ್ಯಾರ ಹೋಗಮ್ಮ ಅಂತ ಅವ್ರು. ಮುಗಿತ್ನ ಬಿಟ್ಟೆ ಆಸೆ. ನನಗೆ ಒಳಗೆ ಏನ್ ಚಿಂತೆ, ಒಳಗ ಲಂಗಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮಾನ ಮರ್ಯಾದೆ ಏನೂ ಉಳಿಯಂಗಿಲ್ಲ. ಅಪ್ಪಿ ಕೃಷ್ಣ ಎಲ್ಲದನು ಏನು ಗೊತ್ತಿಲ್ಲ. ಮಿಕ್ಕ್ಯದ ಬಂದ ದುರ್ಯೋಧನ 1 ಸೀರೆ ಎಳೆದ, 2 ಸೀರೆ ಎಳೆದ, 3 ಸೀರೆ ಎಳೆದ. ನಂದೊಂದು ಡೈಲಾಗ್, ಕೃಷ್ಣ ಎಲ್ಲಿರುವೆ ಬೇಗ ಬಾ ಅಂತ. ಕೃಷ್ಣ ಬರಕ್ಕೆ ತಯಾರಿಲ್ಲ. 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು. ಅರ್ಧ ಸೀರೆ ಮೇಲೆ ಹೊಗೆ ಬಿಟ್ಟು ಮತ್ತೆ ರಿಪೀಟ್ ಮಾಡಿದ್ರೆ ಡೈಲಾಗ್, ಕೃಷ್ಣ ಎಲ್ಲಿರುವೆ ಬೇಗ ಬಾ ಅಂದೆ. ಕೃಷ್ಣ ಬರಲೇ ಇಲ್ಲ. ಮತ್ತೋಯ್ತು ಮತ್ತೊಂದು ಸೀರೆ, 7 ಆಯ್ತು, 8 ಆಯ್ತು. ಕೈಯ ಕಾಲ ಗಡಗಡ ನಡಲಾಗ ಚಾಲು ಮಾಡ್ದನು. ನನಗೆ ಒಳಗೆ ಚಿಂತಿ ಲಂಗಿಲ್ಲ. ನನ್ನ ಮೈ ಮೇಲೆ ಹೆಂಗೆ ಸೀರೆ ಹೋತಾವ ಹಂಗ ಮುಂದೆ ಕೂತ್ ಗೌಡ ಹಾ ಅಂತಾನ. ಅವನದೊಂದು ಬೇರೆ. ಒಂದು ಸೀರೆ ಹೋದಾಗ ನನಗೇನೆ ಎದಿ ಡಾಕ್ಟಾಕ ದುಶ್ಯಾಸ ನಿನ್ನ ಕೈಲಿ ಆಗಲ್ಲ ಸರಿ ಅಂತ ಮ್ಯಾಗ ಒಂದು ಜೈ ಬಿಟ್ರಿ ಏನ್ ಮಾಡ್ಲಿ ಅಂತ ಎದಿ ಡಕ್ಕರ್ಲಕ್ಕತ್ತದ. 9 ಸೀರೆ ಹೋದವು ಅಪ್ಪಿ. ಮೈನ ಬೆವತ್ ಬಿಡ್ತು. ನಂದೇ ಒಂದು ಡೈಲಾಗ್ ಸೇರಿಸ್ಬಿಟ್ಟು ಒಳಗ, ಕೃಷ್ಣ ಎಲ್ಲಿದೀವೋ ಬೇಗ ಬಾ, ಪರಿಸ್ಥಿತಿ ಗಂಭೀರ ಅದ ಅಂದೆ. ಕೃಷ್ಣ ಬರ್ಲಾಕೆ ತಯಾರಿಲ್ಲ. ಲಾಸ್ಟಿಗೆ ಎಲ್ಲಿ ಬಂತು ನಮ್ಮ ಹಕ್ಕಿಕತ್ತು ಅಂದ್ರ, ಕೃಷ್ಣ ಯಾಕೆ ಬರಲ್ಲ ಏನ ಅಂತಂದ್ರ, ಕೃಷ್ಣ ಮೇಕಪ್ ಮಾಡ್ಕೊಳನ ಪೈಲಟ್ ಮುಂದೆ ಒಳಗೆ ಹೋಗ್ಯಾನ. ಯಾರೋ ಹೊರಗಿನ ಕೊಂಡಿ ಹಾಕೊಂಡು ಬಂದ್ಬಿಟ್ಟಾರ. ಅವ ಟಾಯ್ಲೆಟ್ ರೂಮ್ನ್ಯಾಗ, ನಾನು ಸ್ಟೇಜ್ ಮೇಲೆ ಕೃಷ್ಣ ಬಾ ಅಂದ್ರೆ ಎಲ್ಲಿ ಬರ್ಬೇಕು ಕೃಷ್ಣ? ಸತ್ಯಪ್ಪ ಅಂತೇನ. ಮೆತ್ತು 9 ಹೋಗಿದ್ದು 10 ಹೋಯ್ತು, 11ನೇದ ಕೈ ಹಾಕಿದ್ದ. ಇನ್ನು ಅವ್ರಿಗೆ ಹೇಳಿದ್ರೆ ಯಾರಿಗೂ ಉಪಯೋಗ ಆಗಲ್ಲ, ಇನ್ನು ಇವ್ರಿಗೆ ಹೇಳ್ಬೇಕು ಅಂತ ಹೇಳಿ ನಂದು ಚಿಂತೆ ನನಗೆ. ಒಳಗೆ ಲೈನ್ ಇಲ್ಲ ನೋಡ. ಅಪ್ಪಿ ಮಿಕ್ತು ಇವ್ರಿಗೆ ಹೇಳ್ಬೇಕು, ರವಿಗೆ ಹೇಳ್ಬೇಕು ಅಂತ ಹಿಂಗ್ ನೋಡ್ತೀನಿ. ತಲಿ ತಲಾಕ್ ಮಾಡಿ ಸಿರಿ ಹೇಳಕತ್ತಾನ. ನಾನು ಅವ ನೋಡ್ಲಕ್ಕೆ ತಯಾರಿಲ್ಲ. ಗೌಡ ಅಂತಾನ ಅಂತ ಗೌಡ. ರವಿ ಈ ಸೀರೆ 12 ಅಂತಲೇ ಅನ್ನೋದ್ರಾಗೇನೆ ಜಗದ ಬಿಟ್ಟ ಬರೀ ಅಂಡರ್ವರ ಮನೆ ಮೇಲೆ ಸ್ಟೇಜ್ ಮೇಲೆ ಎತ್ತು ಮುಗಿತಲ್ಲ ಕತಿ. ಅಪ್ಪಿ ಹಿಂಗ್ ಕೈ ಮುಕ್ಕೊಂಡು ನಿಂತೆ. ಗೌಡ ನನ್ನನ್ನು ನೋಡಿದವನೇ ಅಂದ ಅಟ್ಯಾಕರೆ ರಾಪ್ಪನೆ ಹೊತ್ಕೊಂಡು ಬಿದ್ದುಬಿಟ್ಟು. ಅವಾಗ ನೀರು ಹೊಡೆದು ಎಬ್ಬಿಸಿ ಸೀದಾ ಕುಂದ್ರಿಸಿ
ಗೌಡ್ರ ಏನಾಯ್ತು ಅಂತ ಕೇಳ್ತಾರ. ನನ್ನ ಕಡೆ ಒಬ್ರು ನೋಡಲ್ಲ ಯಾರ. ಗೌಡ್ರ ಏನಾಯ್ತು, ಏನಿದು ಅಂದ. ಏನಿಲ್ಲ, ಇದೇ ವಾಸ್ತವ ಅಂದ್ಲ ಮೇಡಮ್. ಆಯ್ತು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಕತ್ಲು. ಮೇಡಮ್ ಪರದೆ ಎಳೆಯ ತಾವ್ ಹೇಳ್ತಾರ, ಅವ ಎಳಿಲಕ್ ತಯಾರಿಲ್ಲ. ಲಾಸ್ಟ್ ಡೈಲಾಗ್ ಹೇಳಿದ ಮೇಲೆ ಎಳೆಯವ. ಚೆಕ್ಕಲ್ಲಿ ಅಂತೀನಿ, ಲಾಸ್ಟ್ ಡೈಲಾಗ್ ಅತ್ತವ. ಮೇಡಮ್ ಈ ಕಡೆಯಿಂದ ಆ ಕಡೆ ತಿರ್ಗಾಡಕತ್ತಾರ. ನಾ ಅಂದೆ ಹೆಂಗದ ನಾಟಕ ಅಂದು ಲಾಸ್ಟಿಗೆ ಸೀರೆ ಅಂತೂ ಮೇ ಮೇಲೆ ಇಲ್ಲ. ಕೃಷ್ಣ ಎಲ್ಲಿರುವೆ ಏನು ಅನ್ನಕ್ಕೆ ಬರಂಗಿಲ್ಲ. ಮುಗಿದ ಹೋಗ್ಯ ನಾಟಕ. ಬರೆದು ಡೈಲಾಗ್ ನೆನಪು ಮಾಡ್ಕೊತೀನಿ. ಏನು ಬರೆದು ಕೊಟ್ರ ಲಾಸ್ಟ್, ನನ್ನ ಭಕ್ತಿಗಾಗಿ ಮೆಚ್ಚಿ ಸೀರೆಯನ್ನು ಕರುಣಿಸಿ. ಎಲ್ಲವೂ ಸೀರೆ, ಒಂದು ತುಂಡು ಸೀರೆ ಇಲ್ಲ ಮೈ ಮೇಲೆ ಮಿಕ್ತು. ಲಾಸ್ಟ್ ಡೈಲಾಗ್ ಚೇಂಜ್ ಮಾಡಿಬಿಟ್ಟೆ. ಕೃಷ್ಣ ಈ ದುರುಳ ದುಶ್ಯಾಸನ ಸೀರೆಯನ್ನು ಕೊಟ್ಟರೆ ಜಗ್ಗುವಿನೆಂದು ಜಗ್ಗಿದ್ರೂ ಬರಲಾರ್ದ ಅಂಡರೂ ಬನ್ನಿ ಕೊಟ್ಟಿಯ ದೇವ.